variation of molar conductivity with concentration by taking weak electrolytes. Last ಅಲ್ಲಿ variation of molar conductivity with concentration taking strong electrolyte explain ಮಾಡಿದ್ದೆ already. ನಿಮ್ಗೆ already ಗೊತ್ತಿದೆ strong electrolyte and then weak electrolyte ಅಂದ್ರೆ strong electrolyte ಅಂದ್ರೆ the electrolyte completely ionized or dissociated in aqueous solution under moderate concentration. But weak electrolyte andre the electrolyte it undergo partial ionization in aqueous solution under moderate concentration. Okay. Iga weak electrolyte ತಗೊಂಡಿದ್ದೀನಿ. Weak electrolytes like acetic acid have lower degree of dissociation at higher concentration. Higher concentration ಇರತಕ್ಕಂತ ಅಸಿಟಿಕ್ ಆಸಿಡ್ ತಗೊಂಡಿದ್ದೀನಿ. ಆಗ ಡಿಗ್ರಿ ಆಫ್ ಡಿಸೋಸಿಯೇಷನ್ ಏನಿತ್ತು ವೆರಿ ಲೋ. ಅದನ್ನು ನಾನು ಡೈಲ್ಯೂಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಡೈಲ್ಯೂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಲ್ಸೋ ಇನ್ಕ್ರೀಸಸ್ ಡೈಲ್ಯೂಟ್ ಮಾಡ್ದಂಗೆಲ್ಲ. ಆಗ ಲ್ಯಾಂಬ್ಡಾ ವ್ಯಾಲ್ಯೂ ಅಥವಾ ಮೋಲಾರ್ ಕಂಡಕ್ಟಿವಿಟಿ ವಿಲ್ ಬಿ ಚೇಂಜಸ್. ಅದನ್ನ ಅಬ್ಸರ್ವ್ ಮಾಡಿ. ಅಂಡ್ ಹೆನ್ಸ್ ಸಚ್ ಎಲೆಕ್ಟ್ರೋಲೈಟ್ ದ ಚೇಂಜ್ ಇನ್ lambda m with dilution due to increase of degree of dissociation and consequently the number of ions in total volume of a solution containing 1 mole of a electrolyte. ನಾನು ಡಿಸೋಸಿಯೇಟ್ ಮಾಡೋದಕ್ಕಿಂತ ಮುಂಚೆ 1 mole of electrolyte ತಗೊಂಡಿದ್ದೀನಿ. ಯಾವಾಗ ನಾನು ಡೈಲ್ಯೂಟ್ ಮಾಡ್ತಾ ಇದ್ದೀನಿ, ಡೈಲ್ಯೂಟ್ ಮಾಡಿದಾಗ್ಲೂ ಕೂಡ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ ಅಷ್ಟೇ, ಬಟ್ ಅದರಲ್ಲಿ ಇರ್ತಕ್ಕಂಥದ್ದು 1 mole of electrolyte. That electrolyte dissociated into formation of ions. Those ions accumulated in total volume. Okay. First volume ಕಡಿಮೆ ಇತ್ತು, ವಾಲ್ಯೂಮ್ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ ಯಾವಾಗ ಡೈಲ್ಯೂಟ್ ಮಾಡ್ದಂಗೆಲ್ಲ. ಮೋಲಾರ್ ಕಂಡಕ್ಟಿವಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಅಲ್ವಾ. ಅದನ್ನ ಹೇಳ್ತಕ್ಕಂಥದ್ದು the number of ions in total volume of a solution containing 1 mole of a electrolyte. ನಾನು ಡೈಲ್ಯೂಟ್ ಮಾಡೋದಕ್ಕಿಂತ ಹೈಯರ್ ಕಾನ್ಸಂಟ್ರೇಷನ್ ಅಲ್ಲಿ ಏನ್ ತಗೊಂಡಿದ್ದೆ ಅವಾಗ್ಲೂ ಕೂಡ 1 mole ಇತ್ತು, ಡೈಲ್ಯೂಟ್ ಮಾಡಿದಾಗ್ಲೂ ಕೂಡ 1 mole of electrolyte, ಬಟ್ ಡಿಸ್ಟ್ರಿಬ್ಯೂಷನ್ ಏನಾಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ವಾಲ್ಯೂಮ್ ವಿಲ್ ಬಿ ಇನ್ಕ್ರೀಸಸ್. ಇನ್ ಸಚ್ ಕೇಸಸ್ ಲ್ಯಾಂಬ್ಡಾ m increases steeply on dilution, especially at low concentration. ಹೈಯರ್ ಕಾನ್ಸಂಟ್ರೇಷನ್ ಅಲ್ಲಿ ಲ್ಯಾಂಬ್ಡಾ ಎಂ ವ್ಯಾಲ್ಯೂ ಅಥವಾ ಮೋಲಾರ್ ಕಂಡಕ್ಟಿವಿಟಿ ಲೆಸ್ ಇರುತ್ತೆ. ಕಾನ್ಸಂಟ್ರೇಷನ್ ಡಿಕ್ರೀಸ್ ಆದಂಗೆಲ್ಲ ಮೋಲಾರ್ ಕಂಡಕ್ಟಿವಿಟಿ ಏನಾಗ್ತಾ ಹೋಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ನಾನು ಹೈಯರ್ ಕಾನ್ಸಂಟ್ರೇಷನ್ ಅಲ್ಲಿ ಇರ್ತಕ್ಕಂಥ ಅಸಿಟಿಕ್ ಆಸಿಡ್ ಅನ್ನ ತಗೊಂಡೆ ಫಸ್ಟ್, ತಗೊಂಡಾಗ ಮೋಲಾರ್ ಕಂಡಕ್ಟಿವಿಟಿ ಏನಾಗಿತ್ತು ಲೆಸ್ ಇತ್ತು ಅಂಡ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಲ್ಸೋ ಲೆಸ್. ನಾನು ಡೈಲ್ಯೂಟ್ ಮಾಡ್ದಂಗೆಲ್ಲ ಕೂಡ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ, ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಇದೆ, molar conductivity increases. Okay. Next, no extrapolation to obtain lambda naught m to 0 concentration at C tends to 0, alpha equal to 1. ಇಲ್ಲಿ ಗ್ರಾಫ್ ಅನ್ನು ಹೇಳ್ತಾ ಇದೀವಿ. ಫಸ್ಟ್ ಇನ್ ಸಚ್ ಕೇಸಸ್ ಲ್ಯಾಂಬ್ಡಾ m increases steeply on dilution ಅಂತ ಇಂಡಿಕೇಟ್ ಮಾಡ್ತಿದ್ದೀನಿ ನೋಡಿ. ಲ್ಯಾಂಬ್ಡಾ ಎಂ ಇದೆ ವರ್ಸಸ್ ಕಾನ್ಸಂಟ್ರೇಷನ್ ತಗೊಂಡಿದ್ದೀನಿ, ಗ್ರಾಫ್ ತಗೊಳ್ತಾ ಇದ್ದೀನಿ. ಲ್ಯಾಂಬ್ಡಾ ಎಂ ವರ್ಸಸ್ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಲೆಫ್ಟ್ ಟು ರೈಟ್ ಹೋದಾಗೆಲ್ಲ ಇಲ್ಲಿ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟ್ ಡೌನ್ ಇಂದ ಅಪ್ ಹೋಗ್ತಾ ಇದೆ, ಆಗ ಲ್ಯಾಂಬ್ಡಾ ಎಂ ವ್ಯಾಲ್ಯೂ ಆರ್ ಮೋಲಾರ್ ಕಂಡಕ್ಟಿವಿಟಿ ವ್ಯಾಲ್ಯೂ ವಿಲ್ ಬಿ ಇನ್ಕ್ರೀಸಸ್. ಅಟ್ ಹೈಯರ್ ಕಾನ್ಸಂಟ್ರೇಷನ್ ನೋಡಿ, ಅಟ್ ಹೈಯರ್ ಕಾನ್ಸಂಟ್ರೇಷನ್ the lambda m value will be less. Lambda m value will be less. ನಾನು ಯಾವಾಗ ಹೈಯರ್ ಕಾನ್ಸಂಟ್ರೇಷನ್ ಅಲ್ಲಿ ಇರ್ತಕ್ಕಂಥ ಅಸಿಟಿಕ್ ಆಸಿಡ್ ನಾನು ಏನ್ ಮಾಡ್ತಾ ಇದ್ದೀನಿ ಡೈಲ್ಯೂಟ್ ಮಾಡ್ತಾ ಇದ್ದೀನಿ. ಡೈಲ್ಯೂಟ್ ಮಾಡ್ತಾ ಇದ್ದೀನಿ ಅಂದ್ರೆ ಕಾನ್ಸಂಟ್ರೇಷನ್ ಏನಾಗ್ತಾ ಇದೆ ಡಿಕ್ರೀಸ್ ಆಗ್ತಾ ಇದೆ. ಡಿಕ್ರೀಸ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆದಂಗೆಲ್ಲ ಲ್ಯಾಂಬ್ಡಾ ಎಂ ವ್ಯಾಲ್ಯೂ ಏನಾಗ್ತಾ ಇದೆ ರೀ ಇನ್ಕ್ರೀಸಸ್. ಓಕೆ. No extrapolation to obtain lambda naught m. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗಿದ್ರೆ ಸ್ಟ್ರೈಟ್ ಲೈನ್ ಬರ್ತಾ ಇತ್ತು, ಎಕ್ಸ್ಟ್ರಾಪೊಲೇಷನ್ ನಾನು ಅಪ್ಲೈ ಮಾಡಿದೆ ಅಂತ ಅಂದ್ರೂ ಕೂಡ ಇಟ್ ವಿಲ್ ರೀಚಸ್ ಟು ಕಾನ್ಸಂಟ್ರೇಷನ್ 0. ದಟ್ ವಿ ಇಂಡಿಕೇಟ್ as lambda naught m ಅಥವಾ
ಲ್ಯಾಂಬ್ಡಾ ನಾಟ್ ಎಂ ಆರ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಹೇಳ್ತಾ ಇದ್ವಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಲ್ಲಿ. ಬಟ್ ಇನ್ ಕೇಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ ನೋ ಎಕ್ಸ್ಟ್ರಾಪೊಲೇಷನ್, ಏನಾಗುತ್ತೆ ಇದು ಗ್ರಾಫ್, ಇಟ್ ಇಸ್ ಪ್ಯಾರಲಲ್ ಟು ದಿಸ್ ಆಕ್ಸಿಸ್. ಓಕೆ, at higher concentration lambda m value will be less, at lower concentration lambda m value will be high. ಕಾನ್ಸಂಟ್ರೇಷನ್ ಅನ್ನು ಡಿಕ್ರೀಸ್ ಮಾಡ್ದಂಗೆಲ್ಲ ಲ್ಯಾಂಬ್ಡಾ ಎಂ ವ್ಯಾಲ್ಯೂ ಕೂಡ ಏನಾಗ್ತಾ ಹೋಗ್ತಾ ಇದೆ ರೀ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಬಟ್ ಇಟ್ ಈಸ್ ನಾಟ್ ರೀಚಸ್ ಟು ಝೀರೋ in weak electrolyte. Because of weak electrolyte ಅಂತ ನಾವು ಕನ್ಸಿಡರ್ ಮಾಡಿದಾಗ they are partially ionized or dissociated, that not reaches to zero. That's why lambda naught m not easily calculated by using graph. That's why we taking lambda naught m is calculated using Kohlraasch's law of independent migration of ions. At any concentration we indicate as C. If alpha is the degree of dissociation, degree of dissociation ಅನ್ನ alpha ದಲ್ಲಿ represent ಮಾಡ್ತೀವಿ. Okay, alpha is equal to lambda m divided by lambda naught m. Lambda m ಅಂದ್ರೆ ಏನ್ರಿ, molar conductivity. Lambda naught m ಅಂದ್ರೆ limiting molar conductivity. That's why alpha ಅಥವಾ degree of dissociation is equal to molar conductivity divided by limiting molar conductivity. For a reaction, ಈಗ ಯಾವುದೋ ಒಂದು ಕಾಂಪೌಂಡ್ ತಗೊಂಡಿದ್ದೀನಿ, ಅದನ್ನ ಎ ಅಂತ ಇಂಡಿಕೇಟ್ ಮಾಡ್ತೀನಿ. ಈ ಎ ಅಯೋನೈಸ್ ಆಗೋದಕ್ಕೆ ಇನ್ನು ಸ್ಟಾರ್ಟ್ ಮಾಡಿಲ್ಲ, ಇನ್ನು ಹಾಗೆ ಇದೆ. ಆಗ ಅಯೋನೈಸ್ ಆಗೋದಕ್ಕಿಂತ ಮುಂಚೆ ಬಿ ಅಂಡ್ ದೆನ್ ಸಿ ಕಾನ್ಸಂಟ್ರೇಷನ್ ಏನಿತ್ತು, 0 ಇತ್ತು. ವೆನ್ ಎ or electrolyte dissociated into formation of ions like B and then C. Dissociate ಆದ್ಮೇಲೆ ಬರ್ತಕ್ಕಂಥದ್ದು B and C. ಇನ್ನು ಅಯೋನೈಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿಲ್ಲ. ಆಗ ಕಾನ್ಸಂಟ್ರೇಷನ್ ಆಫ್ ದಿ ಎ ವಿ ಇಂಡಿಕೇಟ್ as 1. But B and C initial concentration will be 0. ಯಾವಾಗ ಇದು ಡಿಸೋಸಿಯೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, C into 1 minus alpha, and then this B we indicate as C into alpha, concentration into degree of dissociation alpha. This C also we indicate as concentration and degree of dissociation alpha. Okay, B na ನಾವು C alpha ಅಂತ ಕನ್ಸಿಡರ್ ಮಾಡ್ತೀವಿ ಯಾವಾಗ ಡಿಸೋಸಿಯೇಷನ್ ಆಗೋ ಸ್ಟಾರ್ಟ್ ಮಾಡಿದಾಗ. ನೆಕ್ಸ್ಟ್ we indicate as C alpha. A indicate as C into 1 minus alpha. Okay, next equilibrium constant Ka we indicate as a concentration of product divided by concentration of reactant. Concentration of product ಏನಿದೆ, C alpha into C alpha we indicate as C alpha whole square divided by concentration of reactant we indicate as C into 1 minus alpha, C into 1 minus alpha. Next C into here C alpha whole square, C into 1 minus alpha, here C alpha square divided by 1 minus alpha. Actual ಆಗಿ ಏನಾಗಬೇಕಿತ್ತು ಇಲ್ಲಿ, C square alpha square ಆಗಬೇಕಿತ್ತು. ಡಿವೈಡ್ ಬೈ ಇಲ್ಲೇನಿದೆ C into 1 minus alpha ಇದೆ ಅಲ್ವಾ, ಇದರಲ್ಲಿ C and then C ಕ್ಯಾನ್ಸಲ್, ರಿಮೈನಿಂಗ್ ಇಲ್ಲಿ ಏನು ಉಳ್ಕೊಳ್ಳುತ್ತೆ, C ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾಗಿ ನಾನು ಡೈರೆಕ್ಟ್ ಆಗಿ ಬರ್ದಿದ್ದೀನಿ C alpha square divided by 1 minus alpha. ಇಲ್ಲಿ C ಇಲ್ಲ, ಯಾಕಂದ್ರೆ C ಕ್ಯಾನ್ಸಲ್ ಆಗಿದೆ ಆಲ್ರೆಡಿ. ಓಕೆ, ಅದನ್ನೇ ಬರ್ಕೊಳ್ತಾ ಇದ್ದೀನಿ. is equal to C alpha ಅಂದ್ರೆ ನಿಮಗೆ ಗೊತ್ತಿದೆ, alpha is equal to lambda m divided by lambda naught m. Lambda m alpha square ಇರೋದ್ರಿಂದ lambda m square divided by lambda naught m square ಅಂತ ಇಂಡಿಕೇಟ್ ಮಾಡ್ತೀನಿ. ನೆಕ್ಸ್ಟ್ ಡಿವೈಡ್ ಬೈ 1 minus alpha ಅಂತ ಇದೆ. 1 minus alpha ಅಂದ್ರೆ lambda m divided by lambda naught m, ಅದನ್ನೇ ಬರ್ಕೊಳ್ತಾ ಇದೀನಿ. is equal to C into lambda m square divided by lambda naught m. ಈ lambda naught m ನಾನು ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಯಾವ ರೀತಿ ಆಗುತ್ತೆ ಅಂದ್ರೆ lambda naught m square into 1 lambda naught m
ಲ್ಯಾಂಬ್ಡಾ ನಾಟ್ ಎಂ ಮೈನಸ್ ಲ್ಯಾಂಬ್ಡಾ ಎಂ ಡಿವೈಡ್ ಬೈ ಲ್ಯಾಂಬ್ಡಾ ನಾಟ್ ಎಂ ಆಗಿರುತ್ತೆ ಅಲ್ವಾ. ಇದರಲ್ಲಿ ಸ್ಕ್ವೇರ್ ಇದೆಯಲ್ಲ, ದಿಸ್ ಒನ್ ಕ್ಯಾನ್ಸಲ್. ರಿಮೈನಿಂಗ್ ಏನ್ ಹೇಳ್ಕೊಳ್ಳುತ್ತೆ, ಲ್ಯಾಂಬ್ಡಾ ನಾಟ್ ಎಂ ಇಂಟು ಲ್ಯಾಂಬ್ಡಾ ನಾಟ್ ಎಂ ಮೈನಸ್ ಲ್ಯಾಂಬ್ಡಾ ಎಂ. ಓಕೆ, ದಟ್ಸ್ ವೈ ಟೋಟಲಿ ಸಿ ಲ್ಯಾಂಬ್ಡಾ ಎಂ ಸ್ಕ್ವೇರ್ ಡಿವೈಡ್ ಬೈ ಲ್ಯಾಂಬ್ಡಾ ನಾಟ್ ಎಂ into lambda naught m minus lambda m. This is the final equation ಅಥವಾ final equilibrium constant equation for variation of molar conductivity with concentration for weak electrolyte. ಈ ವರ್ಡನ್ನ ಕೆಲವು ನೋಡ್ಕೋಬೇಕು. ಲ್ಯಾಂಬ್ಡಾ ಎಂ ಇನ್ಕ್ರೀಸಸ್ ಸ್ಟೀಪ್ಲಿ ಆನ್ ಡೈಲ್ಯೂಷನ್. ಡೈಲ್ಯೂಟ್ ಮಾಡ್ತಾ ಇದೀವಿ ಅಂತಂದ್ರೆ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಇದೆ, ಅಂಡ್ ದೆನ್ ಲ್ಯಾಂಬ್ಡಾ ಎಂ ಇನ್ಕ್ರೀಸಸ್ ಸ್ಟೀಪ್ಲಿ, ಬಟ್ ಇಟ್ ಈಸ್ ನಾಟ್ ರೀಚಸ್ ಟು 0. They are not having extrapolation for weak electrolyte. That's why lambda naught m or limiting molar conductivity find out by using Kohlrausch's law. Okay, ಇಷ್ಟು ಈಕ್ವೇಶನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀವಿ. ನಮ್ಗೆ ಏನಾದ್ರೂ ಲ್ಯಾಂಬ್ಡಾ ನಾಟ್ ಎಂ ವ್ಯಾಲ್ಯೂ ಬೇಕು ಅಂದ್ರೆ ಕ್ಯಾಲ್ಕುಲೇಷನ್ ಅಲ್ಲಿ ಈಕ್ವೇಶನ್ ಅನ್ನ ರೀಅರೇಂಜ್ ಮಾಡ್ಕೊಳ್ತೀವಿ ಅಷ್ಟೇನೆ. ರೀಅರೇಂಜ್ ಮಾಡ್ಕೊಂಡು ಲ್ಯಾಂಬ್ಡಾ ನಾಟ್ ಎಂ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ನಮಗೆ ಆಲ್ಫಾ ಕೆ ಎ ಲ್ಯಾಂಬ್ಡಾ ನಾಟ್ ಎಂ ಅಂಡ್ ದೆನ್ ಲ್ಯಾಂಬ್ಡಾ ಎಂ ಇಷ್ಟು ನಮಗೆ ಈಕ್ವೇಶನ್ ಗೊತ್ತಿದೆ. ಇಲ್ಲೇನಾದ್ರೂ ಪ್ರಾಬ್ಲಮ್ಸ್ ಅಲ್ಲಿ ಕೆಲವೊಂದು ಕೊಟ್ಟಿರಲ್ಲ ಅನ್ಕೊಳ್ಳಿ, ಅದನ್ನ ನಾನು ಈಕ್ವೇಶನ್ ರೀಅರೇಂಜ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಓಕೆ.